ಈ ದಿನ ನಾನು ಡಾಕ್ಟರ್ ರಾಜೇಶ್ವರಿ ಅಂತ ಮೈಸೂರಿಂದ ಮಾತಾಡ್ತಿದ್ದೇನೆ. ಈ ದಿನ ಆ ನಮಗೆ ಬರುವ ಕಷ್ಟಗಳು ಶ್ರೀರಾಮನ್ ತರ ಇರುತ್ತೋ ಅಥವಾ ಕೃಷ್ಣನ್ ರೀತಿಯಲ್ಲಿ ಇರುತ್ತೋ ಅನ್ನೋದು ಜಾತಕದಿಂದ ಹೇಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಕೃಷ್ಣನ್ ರಾಶಿಗಳು ಯಾವ್ಯಾವುದು ಅಂದ್ರೆ ಕುಂಭದಿಂದ ಕಟಕವರೆಗೂ ಕೃಷ್ಣನ್ ರಾಶಿ 6 ರಾಶಿಗಳು ಬರುತ್ತೆ. ರಾಮನ್ ರಾಶಿಗಳು ಸಿಂಹದಿಂದ ಮಕರದವರೆಗೂ ರಾಮನ್ ರಾಶಿಗಳು ಬರುತ್ತೆ. ಸೊ ನಾವು ಜಾತಕನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಸ್ತ್ರೀ ಜಾತಕ ಆದ್ರೆ ಜೀವಕಾರಕ ಅದರಲ್ಲಿ ಶುಕ್ರನನ್ನು ನೋಡ್ಬೇಕು. ಪುರುಷ ಜಾತಕ ಆದ್ರೆ ಜೀವಕಾರಕ ಗುರುವನ್ನು ನೋಡ್ಕೊಳ್ಬೇಕಾಗತ್ತೆ ಜಾತಕದಲ್ಲಿ. ಈ ಜಾತಕದಲ್ಲಿ ಸ್ತ್ರೀ ಜಾತಕ ಆಗಿರೋದ್ರಿಂದ ಶುಕ್ರ ಕೃಷ್ಣ ರಾಶಿಯಲ್ಲಿ ಇರೋದ್ರಿಂದ ಮೀನ ರಾಶಿಯಲ್ಲಿ ಇರೋದ್ರಿಂದ ಜಾತಕಸ್ಥರು ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ವೃದ್ಧಾಪ್ಯದಲ್ಲಿ ಕೃಷ್ಣ ಹೇಗೆ ಕಷ್ಟಗಳನ್ನ ಅನುಭವಿಸ್ತಾರೋ ಅದೇ ರೀತಿ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಬಾಲ್ಯಾವಸ್ಥೆಯಲ್ಲಿ ಇವರು ತುಂಬಾ ತುಂಟರಾಗಿರ್ತಾರೆ. ಮತ್ತೆ ಯೌವನಾವಸ್ಥೆಯಲ್ಲೂ ಸಹ ಅವರು ತುಂಬಾ ಅಪವಾದಗಳಿಗೆ ಗುರಿಯಾಗಿರ್ತಾರೆ. ಹಾಗೂ ವೃದ್ಧಾಪ್ಯದಲ್ಲೂ ಸಹ ಅವರು ಅಪವಾದಗಳನ್ನು ಅವರು ಮಾಡಿಲ್ದೇ ಇರೋ ತಪ್ಪುಗಳಿಗೆ ಅಪವಾದವನ್ನು ಅನುಭವಿಸುತ್ತಾರೆ. ಮತ್ತೆ ಇವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಅವ್ರಿಗೆ ಏನೇ ಕಷ್ಟಗಳು ಬಂದ್ರು ಸಹ ಧೈರ್ಯ, ಶೌರ್ಯ, ಸಾಮರ್ಥ್ಯದಿಂದ ಬಗೆಹರಿಸ್ಕೊಳ್ತಾರೆ ಅವರು. ಇದು ಸ್ತ್ರೀ ಜಾತಕದಲ್ಲಿ ಕೃಷ್ಣನ್ ಜಾತಕ ಆಗಿರೋದ್ರಿಂದ ಈ ತರ ಬರುತ್ತೆ. ನೆಕ್ಸ್ಟ್ ಪುರುಷ ಜಾತಕಕ್ಕೆ ಹೋದ್ರೆ, ಈ ಪುರುಷ ಜಾತಕದಲ್ಲಿ ಇದರಲ್ಲಿ ಜೀವಕಾರಕ ಗುರು ರಾಮನ ರಾಶಿಯಲ್ಲಿ ಇರೋದ್ರಿಂದ ಇವರು ರಾಮನ ರೀತಿ ಕಷ್ಟವನ್ನು ಅನುಭವಿಸ್ತಾರೆ. ಹೇಗೆ ಅಂದ್ರೆ ಬಾಲ್ಯದಲ್ಲಿ, ಯೌವನದಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ರಾಮ ಹೇಗೆ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೋ ಅದೇ ರೀತಿ ಅನುಭವಿಸ್ತಾರೆ. ಸೊ ಇವರು ಬಾಲ್ಯದಲ್ಲಿ ಮತ್ತೆ ಯೌವನದಲ್ಲೂ ಸಹ ರಾಮನ್ ತರ ಕಷ್ಟಗಳನ್ನ ಅನುಭವಿಸ್ತಾರೆ. ಸೊ ಇವರು ಪತ್ನಿ ಪೀಡಕರಾಗಿರ್ತಾರೆ ಹಾಗೂ ತಮ್ಮ ಸಂಸಾರದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಹೆಚ್ಚು ಇವರು ಸಮಾಜದ ಕೆಲಸವನ್ನು ಹೆಚ್ಚು ಮಾಡ್ತಾರೆ. ಹಾಗೂ ವೃದ್ಧಾಪ್ಯದಲ್ಲಿಯೂ ಸಹ ರಾಮನ ರೀತಿ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಸೊ ಹೀಗೆ ಈ ಜಾತಕವನ್ನು ರಾಶಿಯ ಅನುಗುಣವಾಗಿ ಜಾತಕಸ್ಥರು ಕೃಷ್ಣ ರಾಶಿಗೆ ಸೇರಿದವರೋ ರಾಮನ ರಾಶಿಗೆ ಸೇರಿದವರೋ ಅಂತ ನೋಡಿ, ಸೊ ಗಂಡು ಜಾತಕ ಆಗಿದ್ರೆ, ಪುರುಷ ಜಾತಕ ಆಗಿದ್ರೆ ಜೀವಕಾರಕ ಗುರುವನ್ನು ನೋಡ್ಬೇಕು. ಸೊ ಸ್ತ್ರೀ ಜಾತಕ ಆಗಿದ್ರೆ ಶುಕ್ರವನ್ನು ನೋಡ್ಬೇಕು. ಸೊ ಹಾಗೆ ಕೃಷ್ಣನ್ ಜಾತಕಸ್ಥರು ಸಾಮಾನ್ಯವಾಗಿ ಬಾಲ್ಯದಲ್ಲಿ, ಯೌವನದಲ್ಲಿ, ವೃದ್ಧಾಪ್ಯದಲ್ಲಿ ಹೇಗೆ ಕೃಷ್ಣ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೋ ಅದೇ ರೀತಿ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಅವರು ಸ್ತ್ರೀ ಆಗಿರ್ಲಿ, ಪುರುಷರಾಗಿರ್ಲಿ ಅದೇ ರೀತಿ ಕಷ್ಟಗಳು ಅನುಭವಿಸಬೇಕಾಗುತ್ತದೆ. ಬಾಲ್ಯದಲ್ಲಿ ಕೃಷ್ಣ ತುಂಬಾ ತುಂಟ ಆಗಿರ್ತಾನೆ. ಮತ್ತೆ ಎಲ್ಲರಿಂದನೂ ಕೃಷ್ಣನಿಂದ ಈ ತರ ಎಲ್ಲ ಕಷ್ಟಗಳು ಬರುತ್ತೆ ಅಂತ ಕುಲದಿಂದ ಅವನ ಮೇಲೆ ಅಪವಾದಗಳು ಬರುತ್ತೆ. ಹಾಗೆ ಯೌವನದಲ್ಲೂ ಸಹ ಅವನು ತುಂಬಾ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಸೊ ಅವನು ಎಷ್ಟೇ ಕುಲ ಅಂತ ಅವನು ಹೊಡೆದಾಡಿದ್ರು ಸಹ ಕುಲದವರು ಅವನ ಜಾತಸ್ಥರೇ, ಕುಲದವರೇ ಅವನನ್ನು ದೂಷಿಸ್ತಾರೆ. ಕೊನೆಗೆ ಅದನ್ನ ಅವನು ಶೌರ್ಯ ಸಾಮರ್ಥ್ಯದಿಂದ ತಂದೇನು ತಪ್ಪಿಲ್ಲ ಅಂತ ಅವನು ಪ್ರೂವ್ ಮಾಡಿಕೊಂಡು ಆಮೇಲೆ ಅದನ್ನ ಜನಗಳಿಗೆ ತಾನು ಸರಿ ಅಂತ ತೋರ್ಸ್ಕೊಡ್ಬೇಕಾಗೋ ಸಂದರ್ಭಗಳು ಬರುತ್ತೆ. ಸೊ ಹಾಗೆ ಕೃಷ್ಣನ್ ಜಾತಕದವರು ಈ ತರ ಅನುಭವಿಸ್ಬೇಕಾಗತ್ತೆ. ಹಾಗೆ ರಾಮನ ಜಾತಕಸ್ಥರು ಸಾಮಾನ್ಯವಾಗಿ ಅವರು ಪತ್ನಿ ಪೀಡಕರು. ಅವರಿಗೆ ಅವರ ಅದೇ ಸ್ತ್ರೀ ಜಾತಕರಾದ್ರೆ ಪತಿ ಪೀಡಕರಾಗಿರ್ತಾರೆ. ಸೊ
ಸೊ ಅವರಿಗೆ ಹೆಂಡತಿ ಮಕ್ಕಳ ಮೇಲೆ ಅಷ್ಟು ಗಮನವಿರೋದಿಲ್ಲ. ಸೊ ಹೇಗೆ ರಾಮ ತನ್ನ ಬಾಲ್ಯ ಯೌವನದಲ್ಲಿ ಅನುಭವಿಸ್ತಾನೋ, ಸೊ ಹಾಗೆ ಕೊನೆಯಲ್ಲೂ ಸಹ ವೃದ್ಧಾಪ್ಯದಲ್ಲೂ ಸಹ ರಾಮನ ರೀತಿ ಅವರು ಸಂಸಾರದಲ್ಲಿ ಅದೇ ರೀತಿ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಈ ನನ್ನ ವಿಶ್ಲೇಷಣೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು ಗುರೂಜಿ.